ಮೇಲೆ ಆಸೀನರಾಗುವಂತೆ ಶ್ರೀ ಶರಣರಲ್ಲಿ ಭಕ್ತಿಪೂರ್ವಕ ಕೋರಿಕೆ. ಶ್ರೀ ನೀಲಕಂಠಯ್ಯನವರು ನಿವೃತ್ತ ಶಿಕ್ಷಕರು, ವ್ಯವಸ್ಥಾಪಕರು, ಶ್ರೀ ಒಳಗಪ್ಪಲೇಶ್ವರ ಸ್ವಾಮಿ ದೇವಸ್ಥಾನ ಶಿರಾ, ಇವರಿಗೆ ವೇದಿಕೆ ಮೇಲೆ ಆಸೀನರಾಗುವಂತೆ ಆಹ್ವಾನವನ್ನು ನೀಡ್ತಾ ಇದ್ದಾರೆ. ಶ್ರೀ ಎಸ್ ಅಜಯ್ ಸಂತೋಷ್ ಅವರು ಮಾಲೀಕರು, ಅಪೋಲೋ ಟೈಲ್ಸ್ ಅಧ್ಯಕ್ಷರು, ಶ್ರೀ ನಾಡು ಸಿದ್ದೇಶ್ವರ ಭಕ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶಿರಾ, ಇವರಿಗೆ ವೇದಿಕೆಗೆ ಆಹ್ವಾನ. ಶ್ರೀ ಲಲಿತಮ್ಮನವರು ಅಧ್ಯಕ್ಷರು, ವೀರಶೈವ ಮಹಿಳಾ ಸಮಾಜ ಶಿರಾ, ಶ್ರೀ ಶರಣೆಯವರನ್ನ ವೇದಿಕೆ ಮೇಲೆ ಆಸೀನರಾಗುವಂತೆ ಕೋರ್ತಾ ಇದ್ದೇವೆ. ಪ್ರಭಾಕರ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರು ಹಾಗೂ ತುಮಕೂರು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳು. ಪ್ರಭಾಕರ್ ಅವರು ವೇದಿಕೆ ಮೇಲೆ ಬರುವಂತೆ ಕೋರ್ತಾ ಇದ್ದೇವೆ. ಎರಡನೇ ವರ್ಷದ ಕಾರ್ಯಕ್ರಮವು ಶ್ರೀ ಶ್ರೀರಾಮ ಸಮುದಾಯ ಭವನದಲ್ಲೂ 3 ಹಾಗೂ 4ನೆಯ ಕಾರ್ಯಕ್ರಮ ಈ ಒಂದು ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ. ಜಗದಗಲ ಮುಗಿಲಗಲ ನಿಮಗೆ ಎಗಲ ನಿಮ್ಮ ಕಲ, ಪಾತಾಳದಿಂದಂತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದಂತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎಲ್ಲ ಕರಸ್ಥಳಕ್ಕೆ ಬಂದು ಚುಳುಗಾಲಿನ ಹೇಳ್ತಾರೆ ಬಸವಣ್ಣನವರು. ಅದೇ ರೀತಿ ಆಧ್ಯಾತ್ಮಿಕವಾದ ನೆಲೆಗಟ್ಟಿನಲ್ಲಿ ನಮ್ಮ ವೀರಶೈವ ಪರಂಪರೆ ನಿಂತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ವೇದ ಘೋಷದ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಉತ್ಸುಕರಾಗಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋದಕ್ಕೆ ಬಸವಣ್ಣಿ ಭಟ್ರವರು ಹಾಗೂ ಅವರ ತಂಡ ನಡೆಸಿಕೊಳ್ಳಬೇಕು. ವೇದ ಘೋಷದ ಮೂಲಕ ನೆರವೇರಿಸಿರ್ತಕ್ಕಂತಹ ಬಸವಣ್ಣಿ ಭಟ್ ಅವರ ತಂಡದವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಿದ್ದಾರೆ ಶ್ರೀಮತಿ ಕವಿತಾ ಮಂಜುನಾಥ್ ಹಾಗೂ ಅಶ್ವಿನಿರವರು. Bye.
ಹಾಗೂ 12ನೇ ಶತಮಾನದ ಮೇರು ವ್ಯಕ್ತಿತ್ವ ಶರಣೆ ಅಕ್ಕ ಮಹಾದೇವಿಯವರ ಅಕ್ಕ ಕೇಳವ್ವ ನನ್ನ ಕನಸ ಕಂಡೆ ಎನ್ನುವ ಪ್ರಸ್ತುತಿಯನ್ನ ನೆರವೇರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿದ ಶ್ರೀಮತಿ ಕವಿತಾ ಮಂಜುನಾಥ್ ಹಾಗೂ ಅಶ್ವಿನಿರವರಿಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಂದುವರೆದು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಜಿಲ್ಲಾ ಸಂಘದ ಮಂಜುನಾಥ್ರವರು ಕರ್ನಾಟಕ ರಾಜ್ಯ ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಶಾಖೆ ತುಮಕೂರು ಇವರು ವೇದಿಕೆ ಮೇಲೆ ಆಸೀನರಾಗುವಂತೆ ಕೋರ್ಕೊಳ್ತಾ ಇದ್ದೇವೆ. ತುಮಕೂರಿನಿಂದ ಇದೀಗ ತಾನೇ ಆಹ್ವಾನಿಸಿದ್ದಾರೆ. ಅವರು ವೇದಿಕೆ ಮೇಲೆ ಆಸೀನರಾಗುವಂತೆ ಕೋರ್ತಾ ಇದ್ದಾರೆ. ಮಂಜುನಾಥ್ರವರು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಮನಃಪೂರ್ವಕವಾಗಿ ಆಹ್ವಾನವನ್ನ ನೀಡೋದಕ್ಕೆ, ಸ್ವಾಗತವನ್ನ ಕೋರೋದಕ್ಕೆ ಬರಬೇಕು ಅಂತ ಶ್ರೀ ಕಿರಣ್ ಕುಮಾರ್ ಅವರು ಪೊಲೀಸ್ ಇಲಾಖೆ ಇವರಿಗೆ ಕೋರಿಕೆ. ವೇದಿಕೆಯಲ್ಲಿರುವ ಪೂಜ್ಯ ಸ್ವಾಮೀಜಿಗಳಲ್ಲಿ ನಮಸ್ಕರಿಸುತ್ತಾ, ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಶಿರಾ ಘಟಕ, ವೀರಶೈವ ಲಿಂಗಾಯತ ಸಮಾಜ ಶಿರಾ ತಾಲೂಕು ರವರ ವತಿಯಿಂದ ಏರ್ಪಡಿಸಿರುವ ವೀರಶೈವ ಲಿಂಗಾಯತ ನೌಕರರ ಸಮಾವೇಶ, ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು
ದಿವ್ಯ ಸಾನ್ನಿಧ್ಯ ವಹಿಸುವಂತೆ ವಿದ್ಯಾರ್ಥಿಗಳಿಗೆ ಮತ್ತು ಶರಣೆಯರಿಗೆ ಆಶೀರ್ವಚನ ನೀಡಬೇಕೆಂದು ಸುಕ್ಷೇತ್ರ ಸಿದ್ದರಬೆಟ್ಟ ರಂಭಾಪುರಿ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳನ್ನ ಕೇಳಿಕೊಂಡಾಗ ಸಂತೋಷಪೂರ್ವಕವಾಗಿ ಈ ದಿನ ದಾವಣಗೆರೆಯಲ್ಲಿ ಕಾರ್ಯಕ್ರಮವಿದ್ದರೂ ಸಹಿತ ನಮ್ಮ ಅಭಿಲಾಷೆಯಿಂದ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಮಾಜ ಮತ್ತು ನಮ್ಮ ಸಂಘದ ವತಿಯಿಂದ ಪೂಜ್ಯ ಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಈ ಸಮಾರಂಭಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ನಡೆಸಿಕೊಡುವಂತೆ ಶ್ರೀ ಪರಮೇಶ್ ಸಿದ್ಧಗಂಗಾ ಆಸ್ಪತ್ರೆ ನಿರ್ದೇಶಕರು ಹಾಗೂ ಅಖಿಲ ಭಾರತ ವೀರಶೈವ ಅಧ್ಯಕ್ಷರು ತುಮಕೂರು ಜಿಲ್ಲೆ ಅವರನ್ನು ಕೋರಿಕೊಂಡಿದ್ದು ಪೂರ್ವಕವಾಗಿ ಬಂದಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಯುವಕರ ಕಣ್ಮಣಿ ನಮ್ಮ ಸಮಾಜದ ಮುಖಂಡರು ಹಾಗೂ ಅಖಿಲ ಭಾರತ ವೀರಶೈವ ಸಮಾಜ ತುಮಕೂರು ಅವರ ಉಪಾಧ್ಯಕ್ಷರಾದ ಶ್ರೀ ಹುಲಿಗುಂಟೆ ಭಟ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಎಲ್ಲರೂ ಮತ್ತು ಸ್ವಾಗತ ಮಾಡತಕ್ಕಂಥ ದಯವಿಟ್ಟು ಚಪ್ಪಾಳೆಯಲ್ಲಿ ಅವ್ರಿಗೂ ಖುಷಿ ಆಗುತ್ತೆ. ಅದೇ ರೀತಿ ಈ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸುವಂತೆ ನಮ್ಮ ಸಂಘದ ಅಧ್ಯಕ್ಷರಾದ ಹಾಗೂ 4 ವರ್ಷಗಳಿಂದ ಸತತವಾಗಿ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಶ್ರೀ KN ರಾಜಶೇಖರಯ್ಯ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರದೀಪ್ ಕುಮಾರ್ ಶ್ರೀ ವಿದ್ಯಾವಾಹಿನಿ ಕಾರ್ಯದರ್ಶಿ ರವರು ಆಗಮಿಸಬೇಕಾಯಿತು. ಕಾರಣಾಂತರಗಳಿಂದ ಅವರು ಸಹ ಆಗಮಿಸದಾಗುತ್ತಿಲ್ಲ. ಅವರಿಗೂ ಸಹ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಡಾಕ್ಟರ್ PR ನಟರಾಜು ಅಧ್ಯಕ್ಷರು ಬಿಲ್ವಾ ಸೌಹಾರ್ದ ಸಹಕಾರ ನಿಯಮಿತ ಹಾಗೂ ನಿರ್ದೇಶಕರು ಆಶಾದ್ ಲರ್ನಿಂಗ್ ಸೆಂಟರ್ ಅವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಕ್ಕಳು ಚಪ್ಪಾಳೆ ತಟ್ಟುವ ಮುಖಾಂತರ ವೇದಿಕೆಯಲ್ಲಿರುವಂತಹ ಪ್ರೋತ್ಸಾಹಿಸಲು ಕೋರುತ್ತೇನೆ. ಹಾಗೂ ದೊಡ್ಡ ಸಿದ್ದಪ್ಪನವರು ಸಂಸ್ಥಾಪಕರು ಆಕ್ಸ್ಫರ್ಡ್ ಸಮೂಹ ವಿದ್ಯಾಸಂಸ್ಥೆಗಳು ಹಾಗೂ ಜಿಲ್ಲಾಧ್ಯಕ್ಷರು ಖಾಸಗಿ ಶಾಲಾ ಆಡಳಿತ ಮಂಡಳಿ ಒಕ್ಕೂಟ ಮೈಸೂರು ಶಿಕ್ಷಣ ಜಿಲ್ಲೆ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ರಾಜ್ಯ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕರಾದ ಹಾಗೂ ಅಧ್ಯಕ್ಷರು ಸಹಕಾರಿ ಭಂಡಾರ ಶಿರಾ ಚಂದ್ರಶೇಖರ್ ಆರಾಧ್ಯರವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಸಮಾಜದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. HS ವೀರಭದ್ರಯ್ಯನವರು ವಿಶ್ರಾಂತ ಪ್ರಾಂಶುಪಾಲರು ಪ್ರಥಮ ದರ್ಜೆ ಕಾಲೇಜು ಶಿರಾ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಮಂಜುನಾಥ್ ಅವರು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಶಾಖೆ ತುಮಕೂರು ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ HM ಮಂಜುನಾಥ್ ರವರು ಮಾಲೀಕರು ಶ್ರೀ ಗಣೇಶ ಮೋಟಾರ್ ಶಿರಾ ನಿರ್ದೇಶಕರು ಅಖಿಲ ಭಾರತ ವೀರಶೈವ ಲಿಂಗ ಮಹಾಸಭಾ ತುಮಕೂರು ಜಿಲ್ಲಾ ಘಟಕ ರವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. AF ಚಿಕ್ಕಪ್ಪಯ್ಯನವರು ನಿವೃತ್ತ ಶಿಕ್ಷಕರು ಶಿರಾ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಶ್ರೀಮತಿ ನಾಗರತ್ನಮ್ಮರವರು ತರೂರು ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಸಿ.ಎಸ್. ರೇಣುಕಾನಂದರವರು ನಿವೃತ್ತ ಶಿಕ್ಷಕರು ತರೂರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ವಿಜಯ್ ಕುಮಾರ್ ಸಿ, ಐಟಿ ಮ್ಯಾನೇಜರ್, ಪುಷ್ಪಗಿರಿ ನಗರ, ಬೆಂಗಳೂರು ಅವರು ಸಹ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಆದೂರು ರವಿಶಂಕರ್, ಅಧ್ಯಕ್ಷರು, ಕಟ್ಟೆ ಬಸವೇಶ್ವರ ದತ್ತಿ ಮತ್ತು ಧಾರ್ಮಿಕ ಟ್ರಸ್ಟ್ ಶಿರಾ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶಾಂತಕುಮಾರ್ ಎಸ್.ಡಿ. ರವರು, ಮಾಲೀಕರು, ಸಿದ್ದಲಿಂಗೇಶ್ವರ ಇಂಡಸ್ಟ್ರೀಸ್ ರವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಸಂತೋಷ್ ರವರು, ಅಕ್ಕಿ ವ್ಯಾಪಾರಿಗಳು, ಕಾರಣ ನಿಮಿತ್ತ ಆಗಮಿಸಿರುವುದಿಲ್ಲ. ಅವರಿಗೂ ಸಹಿತ ಸ್ವಾಗತವನ್ನು ಕೋರುತ್ತೇನೆ. ಆರ್. ಸೋಮಶೇಖರ್ ರವರು, ಅಧ್ಯಕ್ಷರು, ವೀರಶೈವ ಲಿಂಗಾಯತ ಪತ್ತಿನ ಸಹಕಾರ ಸಂಘ, ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಬಸವಾನಿ ಭಟ್ ರವರು, ಅಧ್ಯಕ್ಷರು, ಬೇಡಲಿಂಗ ಕ್ಷೇಮಾಭಿವೃದ್ಧಿ ಸಂಘ ಶಿರಾ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಚ್.ಎಸ್. ಆನಂದ್ ರವರು, ಅಧ್ಯಕ್ಷರು, ವೀರಶೈವ ಲಿಂಗಾಯತ ರಕ್ಷಣಾ ಸಮಿತಿ ಶಿರಾ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ನೀಲಕಂಠಯ್ಯನವರು, ವ್ಯವಸ್ಥಾಪಕರು, ವರದಪ್ಪೇಶ್ವರ ಸ್ವಾಮಿ ದೇವಸ್ಥಾನ ಅವರು ಸಹ ಕಾರ್ಯನಿಮಿತ್ತ ಆಗಮಿಸಿರುವುದಿಲ್ಲ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಅಜಯ್ ಎಸ್ ರವರು, ಮಾಲೀಕರು, ಅಪೋಲೋ ಟೈಲ್, ಅಧ್ಯಕ್ಷರು, ನಾಡು ಸಿದ್ದೇಶ್ವರ ಪತ್ತಿನ ಸಹಕಾರ ಸಂಘ ನಿಮಿತ್ತ ಶಿರಾ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಲಲಿತಮ್ಮ, ಅಧ್ಯಕ್ಷರು, ವೀರಶೈವ ಮಹಿಳಾ ಸಮಾಜ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಆರ್. ಸೋಮಶೇಖರ್, ಅಧ್ಯಕ್ಷರು, ವೀರಶೈವ ಲಿಂಗಾಯತ ಪತ್ತಿನ ಸಹಕಾರ ಸಂಘ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿ ಶ್ರಾವ್ಯವಾಗಿ ದುರ್ಗಮ ಸಂಗೀತ ನಡೆಸಿಕೊಟ್ಟ ನಾಟ್ಯ ಸರಸ್ವತಿ ಕಲಾ ಸಂಘದವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಸಂಘದ ಸದಸ್ಯರುಗಳಿಗೆ, ಸಮಾಜದ ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ ಹಾಗೂ ಸಮಾಜದ ಬಂಧುಗಳಿಗೆ ಈ ಒಂದು ಸಮಾರಂಭ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತದೆ. ಇಂತಿಪ್ಪ ಜ್ಯೋತಿಯನ್ನ ಬೆಳಗಿದಂತಹ ಎಲ್ಲ ಅನರ್ಘ್ಯ ರತ್ನಗಳಿಗೆ ಧನ್ಯವಾದಗಳು, ಗೌರವಪೂರ್ವಕ ಪ್ರಣಾಮಗಳು. ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕು ಅಂತ ನಮ್ಮ ಈ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ಶ್ರೀ ಕೆ.ಎನ್. ರಾಜಶೇಖರಯ್ಯನವರು ಶಿರಾ ಘಟಕ ಇವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಪ್ರಾಸ್ತಾವಿಕ ಭಾಷಣವನ್ನ ಮಾಡಲು ಕೋರ್ತಾ ಇದ್ದಾರೆ. षट्स्थल ब्रह्म
ಶ್ರೀ 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 ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಶಾಖಾ ಖಾಸ ಮಠ ಸುಕ್ಷೇತ್ರ ಸುಂದರ ಪಿಟ್ಟಾರವರ ಪಾದಾರವಿಂದಗಳಿಗೆ ಕೊಡಮಾಡುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣ ಪ್ರಾರಂಭಿಸುತ್ತೇನೆ. ನಮ್ಮೆಲ್ಲರ ವೀರಶೈವ ಲಿಂಗಾಯತ ನೌಕರ ಹಾಗೂ ಸಮಾಜದ ಬಾಂಧವರಿಗೆ ಶುಭ ಕಾಮನೆಗಳು. ಈ ದಿನ ಶಿರಾನಗರದಲ್ಲಿ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಮಾವೇಶವು ನಡೆಯಲಿದ್ದು, ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಷಟ್ಸ್ಥಲ ಬ್ರಹ್ಮ ಶ್ರೀ 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 ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ರಂಭಾಪುರಿ ಖಾಸ ಶಾಖಾ ಮಠ ಸುಕ್ಷೇತ್ರ ಸಿದ್ದರಬೆಟ್ಟಾರವರು ನಿರ್ವಹಿಸಲಿದ್ದು, ಸಮಾರಂಭದ ಉದ್ಘಾಟನೆಗೆ ಗೌರವಾನ್ವಿತ ಸನ್ಮಾನ್ಯ ಡಾಕ್ಟರ್ ಪರಮೇಶ್ ಎಸ್ ಜಿಲ್ಲಾಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ ತುಮಕೂರು ಹಾಗೂ ನಿರ್ದೇಶಕರು, ಸಿದ್ಧಗಂಗಾ ಆಸ್ಪತ್ರೆ ತುಮಕೂರು ಈಗಾಗಲೇ ಆಗಮಿಸಿದ್ದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿರುತ್ತಾರೆ. ಅವರ ಜೊತೆಗೆ ಮುಖ್ಯ ಅತಿಥಿಗಳು, ಸಮಾರಂಭದ ಅಧ್ಯಕ್ಷರು, ವಿಶೇಷ ಆಹ್ವಾನಿಸಿದರು ಸಭಾಂಗಣದ ವೇದಿಕೆಗೆ ಆಸೀನರಾಗಿದ್ದಾರೆ. ಹಾಗೂ ಅದೇ ರೀತಿ ಸಭಾಂಗಣದ ಮುಂಭಾಗದಲ್ಲಿ ನೂರಾರು ಪ್ರತಿನಿಧಿಗಳು, ಸಮಾಜದ ಅಭಿಮಾನಿಗಳು, ಪ್ರತಿಭಾ ಪುರಸ್ಕೃತರು ಉಪಸ್ಥಿತರಿದ್ದೀರಿ. ನಿಮ್ಮೆಲ್ಲರ ಮುಂದೆ ನಮ್ಮ ಸಮ್ಮೇಳನದ ಸಂದೇಶವನ್ನು 2 ಮಾತಿನಲ್ಲಿ ಹೇಳುವುದಕ್ಕೆ ನಾನು ಬಹಳ ಸಂತೋಷ ಪಡುತ್ತೇನೆ. ಈ ದಿನ ನಮ್ಮ ಆಚಾರ, ವಿಚಾರ, ನಂಬಿಕೆ, ಸಂಪ್ರದಾಯ, ನಡವಳಿಕೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಸದಾವಕಾಶ ಮತ್ತು ಜವಾಬ್ದಾರಿ ನಮ್ಮಗಳ ಮುಂದೆ ಇದೆ. ಇದು ನಮ್ಮ ಜವಾಬ್ದಾರಿಯೂ ಹೌದು. ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಬೇಕಾಗಿದೆ. ವೀರಶೈವ ಲಿಂಗಾಯತ ಸಮಾಜದ ಸಂಸ್ಥಾಪಕರಾದ ರೇಣುಕರು ಹಾಗೂ ವಿಶ್ವಗುರು ಬಸವಣ್ಣನವರ ಸ್ಮರಣೆಯೊಂದಿಗೆ ಈ ದಿನ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಡಾಕ್ಟರ್ ಪರಮೇಶ್ ಎಸ್ ಅವರು ದೀಪ ಬೆಳಗುವುದರ ಮೂಲಕ ಈ ಒಂದು ಸಮಾರಂಭವನ್ನು ಉದ್ಘಾಟಿಸಿದ್ದಾರೆ. ಸಮಾವೇಶದಲ್ಲಿ ತಮಗೆ ಇಡೀ ದಿನದ ಕಾರ್ಯಕ್ರಮಗಳು ನಡೆಯಲ್ಪಡುತ್ತವೆ. ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜದ ಮಹತ್ವ, ಆಚರಣೆ, ಅಸ್ತಿತ್ವ, ಪ್ರಬುದ್ಧತೆ ಈ ವಿಚಾರವಾಗಿ ಸಾಕಷ್ಟು ವಿಷಯ ವಿನಿಮಯವಾಗುತ್ತದೆ. ನಮ್ಮ ಸಮಾಜದ ಏಳಿಗೆಗೆ ಪೂರ್ವಿಕರ, ಸಾಧು ಸಂತರ, ವಿದ್ವಾಂಸರ, ತತ್ವಜ್ಞಾನಿಗಳ ಕೊಡುಗೆಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಳಲು ಪರಿಣಿತರು ವೇದಿಕೆಗೆ ಆಗಮಿಸಿರುತ್ತಾರೆ. ಜೊತೆಗೆ ವಿಶೇಷವಾಗಿ ವಚನ ಸಾಹಿತ್ಯ, ಶಿವನ ಕುರಿತು ಸ್ತೋತ್ರಗಳನ್ನು ಹಾಡುವ ಕಲಾವಿದರು ಇಲ್ಲಿಗೆ ಆಗಮಿಸಿರುತ್ತಾರೆ. ಸಂಗೀತ ಕಲಾವಿದರು ಶಿವನಾಮಗಳನ್ನು ಸ್ಫುಟಿಸುತ್ತಾ ಮನಸ್ಸಿಗೆ ಮುದ ನೀಡಲಿದ್ದಾರೆ. ಕಾರ್ಯಕ್ರಮದ ಕೇಂದ್ರ ಬಿಂದು SSLC ಮತ್ತು PUC ಪರೀಕ್ಷೆಯಲ್ಲಿ ಹೆಚ್ಚು ಹಂತಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ, ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ವಿಶೇಷ ಸಾಧಕರಿಗೆ ಸನ್ಮಾನಿಸುವ ಕಾರ್ಯಕ್ರಮ ಇರುತ್ತದೆ. ಇದರ ಉದ್ದೇಶ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ನೀಡುವುದು ಆಗಿರುತ್ತದೆ. ಇಷ್ಟಲ್ಲದೆ ಸುಗಮ ಸಂಗೀತ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಇದರ ಮಧ್ಯೆ ಆಸಕ್ತ ಸಮಾಜದ ಬಂಧುಗಳು ವೇದಿಕೆಗೆ ಬಂದು ವಚನಗಳು ಹಾಗೂ ಶಿವನಾಮಗಳನ್ನು ಗಾಯನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಅಷ್ಟು ಮಾತ್ರವಲ್ಲದೆ ನಮ್ಮೆಲ್ಲ ಆಗಮಿಸಿರುವ ಪ್ರತಿನಿಧಿಗಳಿಗೆ ಸರಿಸುಮಾರು 500 ಆಸನಗಳ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಕುಡಿಯುವ ನೀರು, ಪ್ರಸಾದದ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಸುಸಜ್ಜಿತವಾಗಿ ಕಲ್ಪಿಸಲಾಗಿದೆ. ಪತ್ರಿಕೋದ್ಯಮ ಹಾಗೂ ದೂರದರ್ಶನ ವರದಿಗಾರರಿಗೆ ವೇದಿಕೆಯ ಮುಂಭಾಗ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಪ್ರತಿಭಾ ಪುರಸ್ಕೃತರಿಗೆ ನೋಂದಣಿ ವ್ಯವಸ್ಥೆಯನ್ನು ಈಗಾಗಲೇ ಕೈಗೊಳ್ಳಲಾಗಿದ್ದು, ಈಗಲೂ ಮುಂದುವರಿಯುತ್ತಿದೆ. ಈಗಾಗಲೇ ನೋಂದಣಿ ಆದ ಪುರಸ್ಕೃತರು ಆಸನ ಸ್ವೀಕರಿಸಿದ್ದಾರೆ. ಈ ವೀರಶೈವ ಲಿಂಗಾಯತ ಸಮಾಜವನ್ನು ನಾವು ಉಳಿಸಿ ಸಮೃದ್ಧವಾಗಿ ಬೆಳೆಸುವ ಮುಖಾಂತರ ನಮ್ಮ ಸಮಾಜವನ್ನು ಶ್ರೀಮಂತವಾಗಿ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಂಕಣಬದ್ಧರಾಗಬೇಕಾಗಿದೆ. ಆ ದೃಷ್ಟಿಯಿಂದ ಈ ದಿನದ ಸಮಾವೇಶ ಯಶಸ್ವಿಯಾಗಲಿ ಎಂದು ತಮ್ಮೆಲ್ಲರ ಸಹೃದಯ ಸಹಕಾರವನ್ನು ಬಯಸುತ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಇಲ್ಲಿಗೆ ಕೊನೆಗೊಳಿಸುತ್ತೇನೆ. ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳನ್ನಾಡ್ತಾ ನಮ್ಮ ಸಮಾಜ ಎಲ್ಲ ರೀತಿಯಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ, ಎಲ್ಲ ವಿವಿಧ ರಂಗಗಳಲ್ಲಿ ಅಸಾಧಾರಣವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾ ಬಂದಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಸಮಾಜದ ಬಂಧುಗಳು ಅಪ್ರತಿಮ ಸೇವಾ ಮನೋಭಾವನೆ ಹೊಂದಿಕೊಂಡು ಬಸವಣ್ಣನವರ ಕಾಯಕ ತತ್ವವನ್ನು ಅನುಪಾಲಿಸುತ್ತಾ ಹಾಗೂ ಸಿದ್ದರಬೆಟ್ಟ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಆಶೀರ್ವಾದ
ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥದ್ದು ಬಹಳ ಸುದೈವ. SSLC ಮತ್ತು PUC ಯಾರ್ಯಾರು ಪ್ರತಿಭಾನ್ವಿತ ಪ್ರತಿಭೆಗಳಿದ್ದಾರೆ ಹೆಸರನ್ನು ಈಗಾಗಲೇ ನೀವು ಬರ್ಸಿದ್ರಿ. ಈಗ ಬಂದಿರ್ತಕ್ಕಂಥ ಯಾರ SSLC ಮತ್ತು PUC ಸ್ಟೂಡೆಂಟ್ ದಯವಿಟ್ಟು ಈ ವೇದಿಕೆಯಲ್ಲಿ ರೂಮ್ ಹತ್ರ ಬಂದ್ಬಿಟ್ಟು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ ಕೇಳ್ಬೇಕು. ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿ. ಅರಿವು ಎನ್ನುತ್ತಿದ್ದೀರಿ, ಅರಿವು ಸಾಮಾನ್ಯವೇ. ಇಂದಣ ಹೆಜ್ಜೆ ಅರಿಯದೆ ನಿಂದ ಹೆಜ್ಜೆ ಅರಿಯಲೂ ಬಾರದು, ಗುಹೇಶ್ವರನೆಂಬುದು ಬರಿದೆಬಹುದೇ ಅಂತ ಪ್ರಭುಗಳು ಹೇಳ್ತಾರೆ. ಈ ರೀತಿ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂತಹ ಸಚಿಂತನವನ್ನ ನೀಡಿದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತಹ KN ರಾಜಶೇಖರ್ ಅವರಿಗೆ ಧನ್ಯವಾದಗಳು. ಈಗ ಮುಖ್ಯ ವಿಶೇಷ ಆಹ್ವಾನಿತರಾಗಿ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಶ್ರೀ HS ರೇಣುಕಾನಂದರವರು ನಿವೃತ್ತ ಶಿಕ್ಷಕರು ತರೂರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ಕೋರುತ್ತಾ ಇದ್ದಾರೆ. ಪರಮಪೂಜ್ಯ ಚಂತನ ಬ್ರಹ್ಮ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದ ಚರಣಾರವಿಂದಗಳಲ್ಲಿ ನನ್ನ ಪ್ರಥಮ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು, ಜಿಲ್ಲಾಧ್ಯಕ್ಷರು, ಅಖಿಲ ಭಾರತ ಶ್ರೀ ಮಹಾಸಭಾ ನಿರ್ದೇಶಕ ಸಿಬ್ಬಂದಿ ಆಸ್ಪತ್ರೆ ಅವರು ಮತ್ತೆ ಇಲ್ಲಿರ್ತಕ್ಕಂಥ ಮುಖ್ಯ ಅತಿಥಿಗಳು ಮತ್ತೆ ವಿಶೇಷ ಅತಿಥಿಗಳಿಗೆ ಎಲ್ಲರಿಗೂ ಸ್ಮರಿಸುತ್ತಾ, ಈಗ ನಾನು ಭಾಷಣಕಾರನಾಗಿ ಖಂಡಿತ ಬರಲಿಲ್ಲ. ಇವರು ಇಲ್ಲಿ ಬಂದ ಮೇಲೆ ಒಂದೆರಡು ಮಾತಾಡಿ ಹೇಳಿದ್ದಾರೆ. ಹಾಗಾಗಿ ನಾನು ನನ್ನ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ಮುಂದ್ಗಡೆ ಕೂತಿರ್ತಕ್ಕಂಥ ಎಲ್ಲ ಸಹೃದಯ ಶರಣ ಬಂಧುಗಳೇ, ಸೊ ನಾನು ಬಸವಣ್ಣವರ ವಚನದಿಂದ ಶುರು ಮಾಡ್ತಾ ಇದ್ದೇನೆ. ಗೀತ ಬಲ್ಲವನಾಥ ಜಾಣನಲ್ಲ, ಗೀತ ಬಲ್ಲವನಾಥ ಜಾಣನಲ್ಲ, ಮಾತು ಬಲ್ಲವನಾಥ ಜಾಣನಲ್ಲ, ಮಾತು ಬಲ್ಲವನಾಥ ಜಾಣನಲ್ಲ, ಜಾಣನು ಜಾಣನು ಆತ ಜಾಣನು, ಲಿಂಗವ ನೆರೆ ನಂಬಿದಾತ, ಲಿಂಗವ ನೆರೆ ನಂಬಿದಾತ ಆತ ಜಾಣನು, ಜಂಗಮಕ್ಕೆ ಧನವ ಸವಿಸುವಾತ, ಜಂಗಮಕ್ಕೆ ಧನವ ಸವಿಸುವಾತ ಜಾಣ, ಆತ ಜಾಣನು, ಜನನ ಬಯಲು ಮಾನವ ಕೊಯ್ದು ಹೋದಾತ, ಆತ ಜಾಣನು, ಜನನ ಬಾಯಲು ಮಾನವ ಕೊಯ್ದು ಹೋದಾತ, ಆತ ಜಾಣನು, ನಮ್ಮ ಕುಲದ ಸಂಗಮನ ಶರಣನು ಶರಣನು. ಇದು ಬಸವಣ್ಣವರು ಒಂದ್ ಕಡೆ ಹೇಳಿದಂತ ವಚನ. ಇಲ್ಲಿ ಅವರು ಹೇಳುವಂತದ್ದು ನಿಜವಾದ ಜಾಣ ಯಾರು ಅಂತ ಅನ್ನುವ ಪ್ರಶ್ನೆಯನ್ನು ತಗೊಂಡಾಗ ಲಿಂಗದಲ್ಲಿ ನಿಷ್ಠೆಯುಳ್ಳವನು ಜಾಣ, ಲಿಂಗದಲ್ಲಿ ನಿಷ್ಠೆಯುಳ್ಳವನು ಜಾಣ. ಹಾಗೆ ಜಂಗಮಕ್ಕೆ ಧನ ದಾಸೋಹ ಮಾಡುವವರು ಜಾಣರು ಅನ್ನುವಂಥ ಮಾತು. ಮತ್ತು ದೇಹ ಅಂದ್ರೆ ಜನನ ಬಾಲವ ಅನ್ನೋದನ್ನೇ ಉಚ್ಚಾರಣೆ ಮಾಡ್ತೆ. ಹಾಗೆ ಅಭಿಮಾನವನ್ನ ಕೊಡುವವರು, ಹಾಗೆ ಈತವನ್ನ ಬಲ್ಲವರಾಗಲಿ ಮಾತಿನಲ್ಲಿ ಚತುರರಾಗಲಿ ಜಾಣರಲ್ಲ. ಗುರು ಲಿಂಗ ಜಂಗಮಕ್ಕೆ ತನು ಮನ ಧನವನ್ನ ಸಮರ್ಪಿಸಿ ತ್ರಿವಿಧ ದಾಸೋಹಿಗಳಾಗಿ ಇರಾಗಿರ್ತಕ್ಕಂಥ ಶರಣರೇ ಜಾಣರು ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಜ್ಞಾಪಿಸ್ಕೊಳ್ಬೇಕಾಗ್ತದೆ. ನಾವು ವೀರಶೈವ ಸಮುದಾಯಕ್ಕೆ ಸೇರಿದಂಥವರು ಏನಿದೆ ಶರಣರು ಬಿಟ್ಟೋಗಿರ್ತಕ್ಕಂಥ ವಚನಗಳೇನಿದೆ ಆ ವಚನಗಳಲ್ಲಿ ಒಂದಾದ್ರೂ ವಚನವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಒಂದು ಸಣ್ಣ ಕಥೆಯನ್ನು ಹೇಳೋದಾದ್ರೆ, ಈ ಮಕ್ಕಳು ಶಾಲೆಗೆ ಹೋಗ್ತದೆ. ಒಂದು ಸಣ್ಣ ಮಗು ಅಂಗನವಾಡಿಗೆ ಹೋಗಿದೆ. ಅಲ್ಲಿರೋ ಶಿಕ್ಷಕರು ಆ ಮಗುಗೆ ಪಾಠ ಮಾಡುವಾಗ ಹೇಳ್ತಾರೆ, ಮಗು ಕೊಟ್ಟು ತಿನ್ನುವುದು ಅಮೃತ, ತಾನೊಬ್ಬನೇ ತಿನ್ನುವುದು ವಿಷ ಅಂತ. ಕೊಟ್ಟು ತಿನ್ನುವುದು ಅಮೃತ, ತಾನೊಬ್ಬನೇ ತಿನ್ನುವುದು ವಿಷ. ಹೀಗೆ ಕೇಳಿದ ಮಗು ಶಾಲೆಯಲ್ಲಿ ಮನೆಗೆ ಬರುತ್ತೆ. ಆಟ ಆಡ್ಕೊಂಡು ಹೊರಗಡೆ ಬಂದಾಗ ತಾಯಿ ಏನ್ ಮಾಡ್ತಾರೆ, ಅದಕ್ಕೆ ಇನ್ನೊಂದು ಹೊಟ್ಟೆ ಹಚ್ಚಿರುತ್ತೆ ಅಂತ ಇನ್ನೊಂದು ತಿಂದ ಕೊಡೋದು ಶುರು ಮಾಡ್ತಾರೆ. ಲಾಡು ಲಡ್ಡು ಉಂಡೆ ಅದನ್ನು ಕೊಡುವಾಗ ಮಗು ಹೇಳುತ್ತೆ, ಅಮ್ಮ ನೀನು ನನ್ನ ವಿಷ ಕೊಡ್ತಾ ಇದೀಯಾ ಅಂತ ಹೇಳುತ್ತೆ. ತಾಯಿಗೆ ಅನುಮಾನ ಆಗುತ್ತೆ, ಯಾಕೆ ಮಗು ಇದು ವಿಷ ಅಂತ ಹೇಳ್ತಿದೆ ಅಂತ ಹೇಳಿ.
ಬೆಳಗ್ಗೆ ಸ್ಕೂಲಿಗೆ ಹೋಗ್ತಾರೆ. ಹೋಗಿ ಮೇಡಮ್ ಕೇಳ್ತಾರೆ, ಯಾಕೋ ನಮ್ಮ ಮಗು ದೊಡ್ಡದು ಕೊಟ್ರೆ ತಿಂಡಿಯನ್ನು ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾ ಇತ್ತು, ಯಾಕೋಸ್ಕರ ಈಗ ಹೇಳ್ತಿದೆ ಅಂತ. ಆಗ ಶಿಕ್ಷಕರು ಹೇಳ್ತಾರೆ, ನಿನ್ನೆ ನನ್ನ ಮಗು ಕೊಡುವಾಗ ಕೊಟ್ಟು ತಿನ್ನುವುದು ಅಮೃತ, ತಾನೊಬ್ಬನೇ ತಿನ್ನುವುದು ವಿಚಾರ ಮಾತ್ರ ನಮ್ಮ ಮಗುಗೆ ಹೇಳಿದೆ, ಮಕ್ಕಳಿಗೆ ಹೇಳಿದೆ ಅಂತ. ಅಂದ್ರೆ ಶಿಕ್ಷಕರಾಗಿರ್ತಕ್ಕಂಥವ್ರು ಮಕ್ಕಳಲ್ಲಿ ಏನು ಗುಣಗಳನ್ನ ತುಂಬಬೇಕಿತ್ತೋ ಆ ಕಾರಣಕ್ಕೆ ಹೇಳ್ತಾರೆ. ಹಾಗಾಗಿ ತಾಯಿ ಮನೆಗೆ ಬಂದಿದ್ದು ಎಲ್ಲರಿಗೆ ಉಂಡೆ ಮಾಡಿ ತಗೊಂಡೋಗಿ ಎಲ್ಲ ಶಾಲೆಯ ಮಕ್ಕಳಿಗೆ ಕೊಡ್ತಾರೆ ಅಂತಕ್ಕಂಥದ್ದು. ಸೊ ಹೀಗಾಗಿ ಮಕ್ಕಳಲ್ಲಿ ಉದಾತ್ತ ಗುಣವನ್ನ ತುಂಬುವಂತಹ ಸಂಸ್ಕೃತಿ ಸಂಸ್ಕಾರ ನಮ್ಮಲ್ಲಿ ಬೆಳಿಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಅದನ್ನ ನಾವು ಮಕ್ಕಳಲ್ಲಿ ಬೆಳೆಸ್ಬೇಕಾಗತ್ತೆ, ಸಂಸ್ಕಾರವನ್ನ ಬೆಳೆಸ್ಬೇಕು ಅಂತಕ್ಕಂಥದ್ದು. ಸಂಸ್ಕಾರವನ್ನ ಬೆಳೆಸಿದ್ರೆ ತಂತಾನೆ ಸಮಾಜ ಶುದ್ಧೀಕರಿಸತ್ತೆ. ಆ ಶುದ್ಧೀಕರಣ ಆದ್ಮೇಲೆ ಒಳ್ಳೆಯ ಸಮಾಜವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಇನ್ನೊಂದು ಸಣ್ಣ ಕಥೆಯನ್ನು ನಾನು ನಿಮ್ಗೆ ನಿವೇದಿಸೋದಾದ್ರೆ, ಒಂದು ಆನೆ ಇರ್ತದೆ. ಆ ಆನೆ ಒಂದು ಕೆಸರು ಉತ್ಕೊಂಡ್ಬಿಟ್ಟಿರ್ತಾರೆ. ರಾಜ ಬರ್ತಾನೆ, ಆ ಸೈನಿಕರು ಮತ್ತೆ ಅಲ್ಲಿರ್ತಕ್ಕಂಥ ಸೈನ್ಯದ ದಳದ ಅಧಿಪತಿಗಳು ಆ ಕೆಸರಿಂದ ಆನೆಯನ್ನು ಹೊರತೆಗೆಯೋಕೆ ಬಹಳ ಪ್ರಯತ್ನ ಮಾಡ್ತಾರೆ. ಆದ್ರೆ ಆನೆ ಆಚೆ ಕಡೆ ಬರೋಕ್ಕಾಗೋದೇ ಇಲ್ಲ. ರಾಜ ಅನಿರೀಕ್ಷಿತವಾಗಿ ದಾರಿಯಲ್ಲಿ ಬರ್ತಾನೆ. ಆದ್ರೆ ಆನೆ ಎಷ್ಟೋ ಯುದ್ಧಗಳಲ್ಲಿ ಭಾಗವಹಿಸಿರುತ್ತೆ, ಸಾಕಷ್ಟು ಯುದ್ಧಗಳಲ್ಲಿ ಮುಂಚೂಣಿಯಲ್ಲಿದ್ದು ಯುದ್ಧಗಳನ್ನ ಗೆಲ್ಲುವಂತ ಕೆಲಸವನ್ನು ಆನೆ ಮಾಡಿರ್ತಾನೆ. ಸೊ ಆ ರಾಜ ಬಂದಂತವನು ಏನ್ ಮಾಡ್ತಾನೆ, ಹೇಳ್ತಾನೆ, ನೀವು ಯುದ್ಧ ಕಹಳೆಯನ್ನ ತಗೊಂಬನ್ನಿ, ಯುದ್ಧ ಕಹಳೆಯನ್ನ ಊದಿ ಅಂತ ಮಾತನ್ನು ಹೇಳ್ತಾನೆ. ಹೇಳಿದ ಸಂದರ್ಭದಲ್ಲಿ ಆ ಯುದ್ಧ ಕಹಳೆಯನ್ನ ಊದಿದ ತಕ್ಷಣ ಆ ಕೆಸರಲ್ಲಿ ಊದ್ಕೊಂಡಿರ್ತಕ್ಕಂಥ ಆನೆ ತನ್ನ ಎಲ್ಲ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಮೇಲೆ ಬರ್ತದೆ. ಹಾಗಾಗಿ ಇಲ್ಲಿ ನಾವು ಮಾಡಬೇಕಾದೀಗೆ ಮಕ್ಕಳಿಗೆ, ಸೊ ಮಕ್ಕಳಲ್ಲಿ ಶರೀರ ಬಲ ಇದ್ರೆ ಸಾಕು. ಸೊ ಅವರಲ್ಲಿ ಒಳಗಿನಿಂದ ನಾವು ಸ್ಫೂರ್ತಿಯನ್ನ ಬೆಳೆಸಬೇಕು. ಹಾಗೆ ಸ್ಫೂರ್ತಿಯನ್ನ ಬೆಳೆಸಿದಾಗ ಆ ಮಕ್ಕಳು ಏನಾಗ್ತಾರೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಏನಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಹಾಗೆ ಸೊ ಇನ್ನೊಂದು ಸಮಾಜಕ್ಕೆ ಏನು ಸಮಾಜ ಬೆಳೀತಾ ಇದೆ, ಆ ಸಮಾಜದ ವೇಗಕ್ಕೆ ಸೊ ನಮ್ಮ ವೇಗವನ್ನು ಹೆಚ್ಚಿಸ್ಕೊಡ್ಬೇಕು ಮಕ್ಕಳು. ಹಾಗೆ ಸಮಾಜಕ್ಕೆ ತಮ್ಮ ಕರ್ತವ್ಯವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಯಾವಾಗಲೂ ನಾವು ಎಲ್ಲ ಕಡೆಗಳಲ್ಲಿ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡ್ತೇವೆ, ನನಗದ್ಬೇಕು ಇದ್ಬೇಕು ಅಂತ. ಎಂದಾದ್ರೂ ನಾವು ನಮ್ಮ ಕರ್ತವ್ಯಗಳನ್ನ ಯೋಚನೆ ಮಾಡಿದೀವ? ಖಂಡಿತ ಯೋಚನೆ ಮಾಡಲ್ಲ. ಎಲ್ಲ ಕಡೆ ಮನೆಯಲ್ಲ ಅಪ್ಪ ಅಮ್ಮ ಡಿಮ್ಯಾಂಡ್ ಮಾಡ್ಬೇಕು ಅಷ್ಟೇ, ರೈಟ್ಸ್ ಅಂತ ಮಾಡ್ತೀರಾ, ಸರ್ಕಾರ ತಗೊಳ್ಳಿ ಅದನ್ನ ರೈಟ್ಸ್ ಅಂತೀರಾ. ಏನೇನೋ ಎಲ್ಲ ಕೊಟ್ಟಿದ್ದಾರೆ, ಆದ್ರೆ ನಮ್ಮ ಹಕ್ಕು ಅಂತ ಕೇಳ್ತಿರೋದಿಲ್ಲ. ಆದ್ರೆ ಹಕ್ಕಿಗೆ ನಮ್ಮ ಜವಾಬ್ದಾರಿಗಳೇನು ಅನ್ನೋದು ಯೋಚನೆ ಮಾಡಲ್ಲ. ಆ ಜವಾಬ್ದಾರಿಯನ್ನ ನಾವು ಮಕ್ಕಳಲ್ಲಿ ಬೆಳೆಸ್ಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗೆ ಯಾವುದೇ ವ್ಯಕ್ತಿ ಮೇಲ್ ಬರ್ತಾನೆ ಅಂತ ಹೇಳಿದ್ರೆ ಅದು ಒಂದು ಕರ್ತವ್ಯದಿಂದ ಶ್ರೇಷ್ಠ ವ್ಯಕ್ತಿಯಾಗಿ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತ್ವ ಧನಮಾಪ್ನೋತಿ ಧನಾಧರ್ಮಂ ಸತಸುಖಂ. ವಿದ್ಯೆಯಿಂದ ನಯಾವಿನಯ, ಆ ನಯಾವಿನಯದಿಂದ ಒಂದು ಉದ್ಯೋಗ, ಆ ಉದ್ಯೋಗದಿಂದ ಹಣದ ಸಂಪಾದನೆ, ಆ ಹಣದ ಸಂಪಾದನೆಯಲ್ಲಿ ಒಂದು ಭಾಗ ದಾನ ಧರ್ಮ ಮಾಡ್ತಾ ಬಂದ್ರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ. ಕೀಬೋರ್ಡ್ ಅನ್ನ ನುಡಿಸಲಿದ್ದಾರೆ ಶರಣ ಕಿಶೋರ್ ಕೆಎಂ ಹಾಗೂ ಬಾಲಶರಣ ದೀಪಕ್ ಕುಮಾರ್ ಕೆಎಂ.
ಆ ಮಕ್ಕಳಿಗೆ ನಿಮ್ಮ ಕೈಗಳು ಸಹ ಆಶೀರ್ವಾದವನ್ನು ನೀಡಲೆಂದು ಪರಮಾತ್ಮನಿಗೆ